ವಿಪಕ್ಷಗಳು ಕೂಡ ಬಹಳಷ್ಟು ಟೀಕೆ ಮಾಡಿದ್ದಾರೆ. ಏನೇ ನಾವು ಪಕ್ಷಗಳು ರಾಜಕೀಯ ಪಕ್ಷಗಳಿದ್ರು ಎಲ್ಲಾ ರಾಜಕೀಯ ಪಕ್ಷಗಳು ಇರುವಂತದ್ದು ದೇಶಕ್ಕಾಗಿ, ದೇಶ ಮೊದಲು ಅನ್ನುವಂತ ಭಾವನೆ ಮತ್ತು ಸಂಕಲ್ಪ ಮತ್ತು ಆಲೋಚನೆಗಳು ಪ್ರತಿಯೊಂದು ರಾಜಕೀಯ ಪಕ್ಷಗಳು, ವಿಶೇಷವಾಗಿ ರಾಷ್ಟ್ರೀಯ ಪಕ್ಷಗಳು ಇವತ್ತು ಈ ದಿಕ್ಕಲ್ಲಿ ತಮ್ಮ ನಿಲುವು ಇರಬೇಕು. ಇಲ್ಲೆಲ್ಲ ಒಂದ್ ಕಡೆ ಬೇಜವಾಬ್ದಾರಿತನದಿಂದ ಹಗುರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ಪ್ರತಿಪಕ್ಷದ ನಾಯಕರು, ಪಾರ್ಲಿಮೆಂಟ್ ಅಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಆಗ್ಲಿ, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗ್ಲಿ, ಇತರ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರುಗಳು ಏನು ದೇಶದಲ್ಲಿ ಉತ್ಪಾದನೆ ಆಗುತ್ತಾ, ಪೆಟ್ರೋಲು ಡೀಸೆಲ್ ದೇಶದಲ್ಲಿ ಉತ್ಪಾದನೆ ಆಗುತ್ತಾ, ಬಂಗಾರ ದೇಶದಲ್ಲಿ ಉತ್ಪಾದನೆ ಆಗುತ್ತಾ, ಇದೆಲ್ಲ ಆಮದು ಆಗುವಂಥದ್ದು. ಈ ಆಮದು ಆಗುವಂತ ವಸ್ತುಗಳು ಯಾವ ರೀತಿ ಬೆಲೆ ಏರಿಕೆ ಆಗ್ತಿದೆ, ಯಾವ ರೀತಿ ಕೊರತೆ ಇದೆ ಅನ್ನುವಂಥದ್ನ, ಮತ್ತು ಕೊರತೆ ಇರುವಂತ ದರಗಳು, ಇನ್ಫ್ಲೇಷನ್ ಮತ್ತು ಕೊರತೆ ಇರುವಂತದ್ದು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿದ್ರೆ ಅದು ಬೇರೆ ಮಾತು. ಇವತ್ತು ಬಂಗಾರ ಯಾವ ರೀತಿ ಬೆಲೆ ಏರಿಕೆ ಆಗ್ತಿದೆ, ಇವತ್ತು ಬಂಡವಾಳ ಹೂಡಿಕೆಯನ್ನ ಇವತ್ತು ಬಂಗಾರದ ಮೇಲೆ ಎಲ್ಲ ಈ ಬಂಡವಾಳಶಾಹಿಗಳು, ವ್ಯಾಪಾರಿಗಳು, ಟ್ರೇಡಿಂಗು ಎಲ್ಲರೂ ಬಂಗಾರದ ಮೇಲೆ ಹಾಕುವಂತದ್ದಾಗುತ್ತೆ. ಬೆಲೆ ನೋಡಿ ಯಾವ ರೀತಿ ಕೇವಲ ಒಂದು 6-7-8 ತಿಂಗಳಲ್ಲಿ 100% ಬೆಲೆ ಏರಿಕೆ ಆಗಿರುವಂತದ್ದಿದೆ. ಇದು ಯಾರಿಗೆ ಈ ರೀತಿ ಬೆಲೆ ಏರಿಕೆಯನ್ನ ಕೇವಲ ವ್ಯಾಪಾರಿಗಳಿಗೆ ಅನುಕೂಲ ಅಥವಾ ಯಾವ್ದೋ ಬಂಡವಾಳಶಾಹಿಗಳು ವಿಶ್ವ ವ್ಯಾಪ್ತಿಯಲ್ಲಿ, ವಿಶ್ವ ಮಾರುಕಟ್ಟೆಯಲ್ಲಿ ಈ ಬೆಲೆ ಏರಿಕೆ ಆಗುವಂಥದ್ದು ಅಮ್ಮದಾಗಿ ಎಲ್ಲ ಒಂದ್ ಕಡೆ ಬೆಲೆ ಕುಸಿಯುತ್ತೆ ಅನ್ಕೊಳ್ಳಿ. ಈ ಆಯಿಲ್ ಕ್ರೈಸಿಸ್ ಕಮ್ಮಿ ಆದಾಗೆ ಬೆಲೆ ಕುಸಿಯುತ್ತೆ ಅನ್ಕೊಳ್ಳಿ. ಈ ರೀತಿ ಬಂಗಾರದ ಅಭಾವವನ್ನ, ಕೃತಕ ಅಭಾವಗಳನ್ನ ಸೃಷ್ಟಿ ಮಾಡಿ ಏರಿಕೆ ಆಗ್ತಿರುವಂಥದ್ದು ಮತ್ತು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಅನ್ನ ಕಳ್ಕೊಳ್ತಿರೋಂಥದ್ದು. ಫಾರಿನ್ ಎಕ್ಸ್ಚೇಂಜ್ ಬಹಳ ಮುಖ್ಯ. ನಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ತಾಳೆ ಆಗ್ಬೇಕು. ಎಕ್ಸ್ಪೋರ್ಟ್ ಆಗುವಂಥದ್ದು ಇವತ್ತು ಇಂಪೋರ್ಟ್ ಆಗ್ತಿರುವಂತ ಈ ಬೆಲೆಗಳು 2 ಪಟ್ಟು ಜಾಸ್ತಿ, 3 ಪಟ್ಟು ಜಾಸ್ತಿ ಆಗ್ತಿದ್ದಾಗ ದೇಶಕ್ಕೆ ಮಾರಕವಾಗಿರುತ್ತೆ. ಹಾಗಾಗಿ ಜವಾಬ್ದಾರಿತವಾದಂತ ಸ್ಥಾನದಲ್ಲಿದ್ದ ನಮ್ಮ ಪ್ರಧಾನಮಂತ್ರಿಗಳು ಈ ಕರೆಯನ್ನ ಕೊಟ್ಟಿದ್ದಾರೆ. ಈ ಕರೆಗೆ ಹೋಗ್ಬಿಡ್ಬೇಕಿತ್ತು, ಸಹಕಾರ ಕೊಡ್ಬೇಕಿತ್ತು. ಈ ದಿಕ್ಕಿನಲ್ಲಿ ಪ್ರತಿಪಕ್ಷಗಳು ಸಹ ಸ್ಪಂದಿಸುವಂತ ಕೆಲಸ ಆಗ್ಬೇಕಿತ್ತು. ಅದು ಬಿಟ್ಟು ಅದ್ರ ವಿರುದ್ಧವಾಗಿ ಹೇಳಿಕೆಯನ್ನ ಬೇಜವಾಬ್ದಾರಿತನದಿಂದ ಇವ್ರ ರಾಜಕೀಯ ಅನುಭವಗಳು, ತಿಳುವಳಿಕೆ ಅಥವಾ ಅವರ ಸ್ಥಾನಮಾನಕಾರ ಹೋಗ್ಲಿ, ಅವರು ಎಷ್ಟೇ ಅವರ ಆಲೋಚನೆ ಮಟ್ಟ ಕಮ್ಮಿದ್ರು ಅಟ್ಲೀಸ್ಟ್ ಅವ್ರು ತಗೊಂಡಿರುವಂತ ಜವಾಬ್ದಾರಿತವಾಗಿ ಮಾತಾಡ್ಬೇಕು. ಮುಖ್ಯಮಂತ್ರಿ ಜವಾಬ್ದಾರಿತವಾಗಿ ಮಾತಾಡ್ಬೇಕು. ಒಬ್ಬ ಪ್ರತಿಪಕ್ಷ, ದೇಶದ ಪಾರ್ಲಿಮೆಂಟ್ ನಲ್ಲಿರುವಂತ ಪ್ರತಿಪಕ್ಷದ ಸ್ಥಾನದಲ್ಲಿರುವಂತವ್ರು ಜವಾಬ್ದಾರಿತವಾಗಿ ಮಾತಾಡ್ಬೇಕಿತ್ತು. ಇದು ಬಿಟ್ಟು ಈ ಮುಂಚೆ ಇಂದಿರಾ ಗಾಂಧಿ ಅವರು ನೋಡಿ 67ರಲ್ಲಿ ಕರೆ ಕೊಟ್ಟಿಲ್ವಾ? 67ರಲ್ಲಿ ಇಂದಿರಾ ಗಾಂಧಿ ಅವರು ಜೂನ್ 6ನೇ ತಾರೀಕು 1967ರಲ್ಲಿ ಅವರು ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡೋಂಥದ್ನ, ಗೋಲ್ಡ್ ಅನ್ನ ಕೊಂಡ್ಕೋಬೇಡಿ ಅಂತ ಇಡೀ ರಾಷ್ಟ್ರದ ಜನಗೆ ಕರೆ ಕೊಡುವಂಥದ್ದು. ಅವ್ರು ನೇರವಾಗಿ ನಿರ್ಬಂಧನೆ ಹಾಕ್ಬಿಡ್ತಾರೆ. ಇಲ್ಲಿ ಕರೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು, ನಿರ್ಬಂಧನೆಗಳನ್ನ ಹಾಕಿಲ್ಲ, ಕರೆ ಕೊಟ್ಟಿದ್ದಾರೆ. ಆದ್ರೆ ಇಂದಿರಾ ಗಾಂಧಿ ಅವರು ನೇರವಾಗಿ ನಿರ್ಬಂಧನೆ ಹಾಕ್ತಾರೆ. ಕರೆಯ ಜೊತೆಯಲ್ಲಿ 1967 ಜೂನ್ 6ನೇ ತಾರೀಕು ಪತ್ರಿಕೆಯಲ್ಲಿರುವಂತದ್ದು, ಕರೆ ಅವ್ರು ಕೊಟ್ಟಿರುವಂತದ್ದು. ಸೊ ಈ ರೀತಿ ಏನು ಹಿಂದೆ ಮುಂದೆ ನೋಡಲ್ಲ, ದೇಶದ ಹಿತದೃಷ್ಟಿ ನೋಡಲ್ಲ, ಬರೀ ರಾಜಕೀಯ ಪ್ರೇರಿತವಾಗಿ ಇವ್ರಿಗೇನು ರಾಜಕೀಯ ಆಗ್ಲಿ ಒಳ್ಳೆ ಆಡಳಿತ ಕೊಟ್ಟು ಅಭಿವೃದ್ಧಿ ಮಾಡಿ, ಭ್ರಷ್ಟಾಚಾರ ರಹಿತವಾಗಿ ಉತ್ತಮ ಆಡಳಿತ ಕೊಡಬೇಕು, ದೇಶ ಪರವಾಗಿ ಜನಪರವಾಗಿ ಆಡಳಿತ ಮಾಡೋದು ಯಾವುದು ಇಲ್ಲ. ಬರೀ ಸ್ವಾರ್ಥ ಮತ್ತು ಬೇಜವಾಬ್ದಾರಿತನದಿಂದ ಹೇಳಿಕೆ ಕೊಡುವಂಥದ್ದು ಇವರ ಹವ್ಯಾಸ ಮತ್ತು ಅಭ್ಯಾಸಗಳಾಗ್ಬಿಟ್ಟಿದೆ.